ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗ್ತಿರೋಂಥ 3D ಸ್ನ್ಯಾಪ್ನ ಹೇಗೆ ನೀವು ಕೂಡ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಅಂತ ಟ್ಯುಟೋರಿಯಲ್ ಇಲ್ಲಿದೆ, ಬನ್ನಿ. ಗೂಗಲ್ ಕ್ರೋಮ್ನ ಓಪನ್ ಮಾಡಿ ಅಲ್ಲಿ ಗೂಗಲ್ ಜೆಮಿನಿ ಅಂತ ಸರ್ಚ್ ಮಾಡಿ. ಸೊ ಅಲ್ಲಿ ಬಂದು ಜೆಮಿನಿ ಗೂಗಲ್ ನೀವು AI ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸ್ತಿರೋ ಥರ ಎಡಿಟಿಂಗ್ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ಕೆಳಗಡೆ ಪ್ಲಸ್ ಐಕಾನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಟೋಸ್ ಅಪ್ಲೋಡ್ ಮಾಡುವಂಥ ಆಪ್ಷನ್ಸ್ ಇರುತ್ತೆ. ಸೊ ನಿಮಗೆ ಯಾವುದು ಫೋಟೋನ ನಿಮಗೆ 3D ಕನ್ವರ್ಟ್ ಮಾಡಬೇಕು ಅಂತ ಇರುತ್ತೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಡೈರೆಕ್ಟಾಗಿ 3D ಅಂತ ಕೊಟ್ಟರೆ ಸಮ್ಟೈಮ್ಸ್ ಏನಾಗುತ್ತೆ, ಅದು ನೀಟಾಗಿ ಕ್ರಿಯೇಟ್ ಆಗಲ್ಲ. ಸೊ ಒಂದು ಪ್ರಾಂಪ್ಟ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಆ ಪ್ರಾಂಪ್ಟ್ ನಿಮ್ಗೆ ಏನಾದ್ರು ಬೇಕಂತಲೇ ನಾನು ಇನ್ಸ್ಟಾದಲ್ಲಿ ಹಾಕಿರ್ತೀನಿ. ಸೊ ನೀವು ಇನ್ಸ್ಟಾ ID ಫಾಲೋ ಮಾಡಿದರೆ ಅಲ್ಲಿ ನೀವು ಆ ಪ್ರಾಂಪ್ಟ್ನ ನೀವು ತಗೋಬಹುದು. ಫೋಟೋ ಮತ್ತು ಪ್ರಾಂಪ್ಟ್ನ ಹಾಕಿದ್ಮೇಲೆ ಅಲ್ಲಿ ಆರೋ ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಜಸ್ಟ್ 2 or 3 ಮಿನಿಟ್ಸಲ್ಲಿ ನಮ್ಮದು ಏನು ಇಮೇಜ್ ಬೇಕಾಗಿರುತ್ತೋ ಅದು ಕ್ರಿಯೇಟ್ ಆಗುತ್ತೆ. ಬಟ್ ಇದು ಕ್ರಿಯೇಟ್ ಆದಮೇಲೆ ಯಾವ ಫಾರ್ಮೆಟಲ್ಲಿ ನಿಮಗೆ ಸೇವ್ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಫೋಟೋ ಫಾರ್ಮೆಟಲ್ಲಿ ಸೇವ್ ಆಗಿರಲ್ಲ. ಸೊ ಅಲ್ಲಿ ಡೌನ್ಲೋಡ್ ಬಟನ್ನ ಕೊಟ್ಟಾಗ ನಿಮಗೆ ಡೌನ್ಲೋಡಿಂಗ್ ಫುಲ್ ಸೈಜ್ ಅಂತ ಬಂದಿರುತ್ತೆ. ಸೊ ಅಲ್ಲಿ ಸೇವ್ ಅಂತ ಕೊಡಬೇಕಾಗುತ್ತೆ, ನಾವು ಸೇವ್ ಕೇಳುತ್ತೆ. ಸೊ ಫೈಲ್ಸ್ ಅಥವಾ ಡ್ರೈವ್ ಅಂತ ಕೇಳುತ್ತೆ, ನಿಮಗೆ ಯಾವ್ದು ಬೇಕು ಸೊ ಅಲ್ಲಿ ನೀವೇನು ಮಾಡ್ಕೋಬೋದು, ಸೇವ್ ಮಾಡ್ಕೋಬೋದು. ನಿಮಗೆ ಈ ಟ್ಯುಟೋರಿಯಲ್ ಯೂಸ್ಫುಲ್ ಆಗಿದ್ದರೆ ಹೆಚ್ಚಿನ ವೀಡಿಯೋಸಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.